ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ರಾಹುಲ್ ದಯಾನ್. ಇಷ್ಟು ದಿನಗಳ ಕಾಲ ಹೊರದೇಶಗಳಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇತ್ತು. ಆದರೆ ಈಗ ಭಾರತದಲ್ಲೂ ತನ್ನ ಆರ್ಭಟವನ್ನು ಶುರು ಮಾಡಿಕೊಂಡಿದೆ. ಭಾರತದ ಹಲವು ರಾಜ್ಯಗಳಲ್ಲಿ ಕೊರೋನಾ ಮಹಾಮಾರಿ ಆತಂಕ ಶುರುವಾಗಿದ್ದು ಕರ್ನಾಟಕಕ್ಕೂ ಇದು ಹಬ್ಬಿದೆ. ಹಾಗಾಗಿ ಈ ಮಾರಕ ಕೊರೋನಾದಿಂದ ಪಾರಾಗೋಕೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಬೇಸಿಗೆ ರಜೆ ಕೊಟ್ಟಿದ್ದ ಶಾಲೆಗಳೆಲ್ಲ ನಾಳೆ ಅಂದರೆ ಮೇ 28ರಿಂದ ಆರಂಭ ಆಗ್ತಾ ಇದೆ. ಪ್ರೈವೇಟ್ ಸ್ಕೂಲ್ಸ್ ಕೂಡ ಕೊರೋನಾ ಬಗ್ಗೆ ಭಾರೀ ಅಲರ್ಟ್ ಆಗಿವೆ. ಹೌದು, ಕೊರೋನಾ ಆತಂಕದ ಮಧ್ಯೆಯೇ ಮೇ 28ರಿಂದ ಶಾಲಾ ಕಾಲೇಜುಗಳು ಪುನರ್ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಎಲ್ಲ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಪೋಷಕರಿಗೆ ಎಚ್ಚರಿಕೆಯನ್ನು ನೀಡಿವೆ. ಇನ್ನು ಖಾಸಗಿ ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಕೊಟ್ಟ ಎಚ್ಚರಿಕೆ ಏನು ಅಂತ ನಾವು ನೋಡೋ ಹಾಗಿದ್ರೆ, ಖಾಸಗಿ ಶಾಲೆಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಈ ರೀತಿಯಾಗಿ ಮಕ್ಕಳಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿದೆ. ಇನ್ನು ಶಾಲೆಗೆ ಬರುವಂತಹ ಮಕ್ಕಳ ಜೊತೆಗೆ ಸಿಬ್ಬಂದಿ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಹೇಳಿ ಶಾಲೆಗಳ ಆಡಳಿತ ಮಂಡಳಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಖುದ್ದು ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರೇ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಪೋಷಕರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ, ಸೂಚನೆ ಕೂಡ ಕೊಟ್ಟಿದ್ದಾರೆ. ಕೊರೋನಾ ಹೆಚ್ಚಳ ಆಗ್ತಾ ಇದ್ದು ಶಾಲೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸೋದು ಹೇಗೆ, ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ, ಇದರ ಕುರಿತಾಗಿ ಖಾಸಗಿ ಶಾಲೆಗಳೊಂದಿಗೆ ಕೃಪಾ ಸಂಘಟನೆ ಸಭೆ ನಡೆಸಿತ್ತು. ಇದಾದ ಬೆನ್ನಲ್ಲೇ ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಇವಾಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವೀಗಾಗಲೇ ಶಾಲೆಗಳಿಗೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸೋಕೆ ಸೂಚನೆ ಕೊಟ್ಟಿದ್ದೇವೆ. 28ರಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಕೋವಿಡ್ ಬಗ್ಗೆ ನಾವೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ, ಯಾವುದೇ ಆತಂಕ ಬೇಡ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳು ಸೇರ್ಕೊಂಡಂತೆ 28ನೇ ತಾರೀಕಿಂದ ಶಾಲೆ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಈಗ ಶಾಲೆ ಮರಳೋ ಇದು ತಯಾರಿನಲ್ಲಿ ಇದ್ದಾರೆ. ಬಟ್ ಈ ಹಂತದಲ್ಲಿ ಏನಾಗಿದೆ ಅಂದ್ರೆ ಕೆಲವು ಕಡೆ ಕೋವಿಡ್ನ ಮುನ್ಸೂಚನೆ ಕಾಣ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮತ್ತೆ ಅಂತರ ಸೂಚನೆಗಳು ಕೂಡ ಕಾಣ್ತಾ ಇದಾವೆ. ಸೊ ಅದಕ್ಕೆ ನಿನ್ನೆ ನಾವು ತುರ್ತು ಸಭೆ ಮಾಡಿಬಿಟ್ಟು ಇಡೀ ರಾಜ್ಯಾದ್ಯಂತ ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ, ಅದು ಕೃಪಾ ಸಂಘಟನಾ ವತಿಯಿಂದ ಕೆಲವು ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಪ್ರಾರಂಭದಲ್ಲೇ ಈ ಸಮಸ್ಯೆ ಉಲ್ಬಣ ಆಗೋದು ಬೇಡ ಅಂತೇಳಿ ನಿರ್ಧಾರ ಮಾಡಿ, ಸೊ ಶಾಲೆಗೆ ಬರುವಾಗ ಮಕ್ಕಳು ಕೆಲವು ಮುಂಜಾಗ್ರತೆ ಅಂದ್ರೆ ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್, ಇಂಥ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಶಾಲೆಗೆ ಬರುವಾಗ ಅಂದ್ರೆ 28ನೇ ತಾರೀಕಿಂದ ಶಾಲೆಗೆ ಬರುವಾಗ ಸೊ ಮಕ್ಕಳು ಮಾಸ್ಕ್ ಜೊತೆಗೆ ಬರಬೇಕಾಗುತ್ತೆ ಅಂತೇಳಿ ಕೆಲವು ಮುನ್ಸೂಚನೆಗಳನ್ನು ಕೂಡ ನಾವು ಪೋಷಕರಿಗೆ ಈಗ ಕೊಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ನಿರ್ಧಾರವನ್ನ ನೆನ್ನೆ ತಗೊಂಡ್ವಿ. ಸೊ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಸೊ ಮಕ್ಕಳಿಗೆ ಯಾವುದೇ ಆತಂಕದಿಂದ ಶಾಲೆಗೆ ಬರೋದು ಬೇಡ. ಸೊ ಅವರು ಫ್ರೀ ಮೈಂಡ್ ಅಲ್ಲಿ ಶಾಲೆಗೆ ಬರಲಿ. ಸೊ ಈಗ ರಜವನ್ನ ಕಳೆದು ಬರ್ತಾ ಇದ್ದಾರೆ, ಬಹಳ ಉತ್ಸಾಹದಿಂದ ಬರ್ತಿರ್ತಾರೆ ಮಕ್ಕಳು. ಆ ಉತ್ಸಾಹ ಹಾಗೇ ಇರಬೇಕು ಅಂತಿದ್ರೆ ಸೊ ನಾವು ಕೂಡ ಕೆಲವು ಮುಂಜಾಗ್ರತೆಯನ್ನು ತಗೋಬೇಕು. ಶಾಲೆಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ಮತ್ತೆ ಶಿಕ್ಷಕರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮತ್ತೆ ಪ್ರೇಯರ್ಸ್ ಅಲ್ಲಿ ಮಕ್ಕಳುಗಳಿಗೆ ಅದನ್ನ ಹೇಳ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ತಗೋಬೇಕು ಅಂತ, ಡಿಸ್ಟೆನ್ಸ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಈಗಾಗಲೇ ಕೋವಿಡ್ ಬಗ್ಗೆ ಸಾಕಷ್ಟು ನಾವು ಈ ಹಿಂದೆ ಅನುಭವ ಇರೋದ್ರಿಂದ ಸೊ ಆ ಅನುಭವಗಳನ್ನ ಈಗ ಮಕ್ಕಳಿಗೆ ಅದನ್ನ ಕಲಿಸೋದ್ರ ಮೂಲಕ ಸೊ ಆ ವಿಚಾರದಲ್ಲಿ ಮುಂಜಾಗ್ರತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮುಂಜಾಗ್ರತೆ ಮುನ್ಸೂಚನೆಗಳನ್ನು ನೀಡಿಕೊಂಡು ನಾವು ಶಾಲೆ ಪ್ರಾರಂಭ ಮಾಡೋದಕ್ಕೆ ಅಣಿ ಆಗ್ತಾ ಇದ್ದೀವಿ. ಸೊ ಎಲ್ಲ ಈಗೇನು ವಿದ್ಯಾರ್ಥಿಗಳು ಏನ್ ಶಾಲೆಗೆ ಬರ್ತಿದ್ರೆ ಅವರೆಲ್ಲರ ಭವಿಷ್ಯ ಒಳ್ಳೇದಾಗ್ಲಿ ಅಂತೇಳಿ ಆಶಿಸ್ತೀವಿ. ಇನ್ನು ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಟೆಸ್ಟಿಂಗ್ ಅನ್ನ ಹೆಚ್ಚು ಮಾಡಿದೆ. ಕೋವಿಡ್-19 ಟೆಸ್ಟ್ಗೆ ಅಗತ್ಯ ಟೆಸ್ಟಿಂಗ್ ಕಿಟ್ಗಳ ಲಭ್ಯತೆಗೆ ಸೂಚನೆ ಕೂಡ ನೀಡಲಾಗಿದೆ. ಸದ್ಯಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಹಿನ್ನೆಲೆ ವಿಆರ್ಡಿಎಲ್ ಟೆಸ್ಟಿಂಗ್ ಸೌಲಭ್ಯ ಇರುವ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ನಡೆಸೋಕೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು, ಎನ್ಐವಿ ಕೇಂದ್ರ ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಟೆಸ್ಟಿಂಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 1 ತಿಂಗಳಿಗಾಗುವಷ್ಟು 5,000 RT-PCR ಟೆಸ್ಟಿಂಗ್ ಕಿಟ್ ತೆಗೆದುಕೊಳ್ಳೋಕೆ ಸೂಚನೆ ಕೊಡಲಾಗಿದೆ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ. ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸೂಕ್ತ ಆರೋಗ್ಯ ಸೇವೆ ಒದಗಿಸೋಕೆ ಸನ್ನದ್ಧವಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಜೊತೆಗೆ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.